ಇಡೀ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ನಡೆದು ಈಗ 9 ತಿಂಗಳು ಕಳೆಯಿತು. ಇದೇ ಒಂದು ಪ್ರಕರಣವನ್ನು ಈಗ CBIಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈ ಪ್ರಕರಣ ನೇಹಾ ಹತ್ಯೆ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಯಾಕೆ ಆಗ್ರಹ ಮಾಡ್ತಾ ಇದ್ರಿ ಸರ್? CBIಗೆ ಒಪ್ಪಿಸಬೇಕು ಅಂತನ್ನುವಂಥ ನಮ್ಮ ಆಗ್ರಹ ಯಾಕೆ ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು 4 ತಿಂಗಳೊಳಗೆ ಇದನ್ನು ಫಾಸ್ಟ್ ಟ್ರ್ಯಾಕ್ ಮೂಲಕ ನಾವು ಬಗೆಹರಿಸ್ತೀವಿ, ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂಥವರು 9 ತಿಂಗಳಾದರೂ ಕೂಡ ಫಾಸ್ಟ್ ಟ್ರ್ಯಾಕ್ ಇಲ್ಲ, ನ್ಯಾಯಾಧೀಶರ ನೇಮಕ ಇಲ್ಲ, ಮತ್ತು ಸರ್ಕಾರಿ ವಕೀಲರದ್ದು ನೇಮಕ ಇಲ್ಲ. ಹೀಗಾಗಿ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಇವರು ಕುತಂತ್ರ ತಂತ್ರಕ್ಕೆ ನಾವು CBIಗೆ ಆಗ್ರಹವನ್ನು ಮಾಡುವಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಸರಿ, ಒಂದು ಕಡೆ ಈ ಪ್ರಕರಣ ನಡೆದಂಥ ಬೆನ್ನಲ್ಲೇ ಸರ್ಕಾರ ತ್ವರಿತ ನ್ಯಾಯಾಲಯವನ್ನು ರಚನೆ ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ ಮಾಡ್ತೀವಿ, ಈ ಕೊಲೆಗೆ ಸೂಕ್ತವಾದಂಥ ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅಂತ ಹೇಳಿದರು. ಸರ್ಕಾರ ಯಾಕೋ ಒಂದು ಕಡೆ ಈ ಕೊಟ್ಟ ಮಾತನ್ನು ತಪ್ಪಂತ ಹೇಳ್ತಾರೆ ಸರ್? 100ಕ್ಕೆ 100 ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಮತ್ತೆ ಯಥಾ ಪ್ರಕಾರ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಕೊಲೆಗಡಕ ಒಬ್ಬ ಮುಸ್ಲಿಂ ಇದ್ದಾನೆ. ಸೊ ಅವನನ್ನು ಬಚಾವ್ ಮಾಡೋ ಸಲುವಾಗಿ ದೊಡ್ಡ ದೊಡ್ಡ ಪ್ರಭಾವಿಗಳು, ದೊಡ್ಡ ದೊಡ್ಡ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಒತ್ತಡವನ್ನು ತಂದು ಅದನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ. ಸೊ ಈ ತುಷ್ಟೀಕರಣ ಅಂತನ್ನುವಂಥದ್ದು ಕಾಂಗ್ರೆಸ್ಸಿನ ಹುಟ್ಟುಗುಣ ಆಗಿದೆ. ಅಧಿಕಾರಗೋಸ್ಕರ ಇವತ್ತು ಮುಸ್ಲಿಮರನ್ನು ಬಚಾವ್ ಮಾಡೋದು, ಪ್ರೋತ್ಸಾಹ ಕೊಡೋದು ಎಷ್ಟರ ಮಟ್ಟಿಗೆ ರೀ? ನಿಮ್ಮ ಹೆಣ್ಣು ಮಕ್ಕಳು, ಮನೆಯೊಳಗಿರುವಂಥ ಹೆಣ್ಣು ಮಕ್ಕಳನ್ನು ಈ ರೀತಿ ಕೊಂದರೆ ನೀವು ಇದನ್ನೇ ಮಾಡ್ತೀರಾ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಕಾಂಗ್ರೆಸ್ನವ್ರಿಗೆ? ಈ ರೀತಿ ಯಾರನ್ನು ನೀವು ಬಚಾವ್ ಮಾಡ್ತಾ ಇದ್ದಾರೆ? ನಿಮ್ಮ ಮುಸ್ಲಿಂ ಓಟಿಗೋಸ್ಕರ, ಅಧಿಕಾರಗೋಸ್ಕರ ಒಬ್ಬ ಅತ್ಯಂತ ಕ್ರೌರ್ಯವಾಗಿ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ಆದಂಥ ನೇಹಾ ಘಟನೆಯನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾರೆ. ನಿಮ್ಮ ನಾಲಿಗೆ ಒಂದಿದೆ, ಎರಡಿದೆ. ನಿಮಗೆ ಹಾವಿನ ರೀತ ನೀವು ಬರೇ ಈ ರೀತಿ ಮಾತಾಡಿಕೊಂಡು ಏನೋ ಆಶ್ವಾಸನೆ ಕೊಟ್ಟು ಹೋದ್ರೆ ನಡೆಯೋದಿಲ್ಲ. ಸೊ ನಾವು ಇದರ ವಿರುದ್ಧ ಹೋರಾಟ ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ರೀತಿಯ ನೀವು ಮಾಡ್ತಾ ಇರುವಂಥದ್ದು ದ್ರೋಹ ಮಾಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ನೀವು ದುರ್ಲಕ್ಷ್ಯ ಮಾಡಿದಿರಿ, ದ್ರೋಹ ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಒಂದು ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಈ ನೇಹಾ ಹತ್ಯೆ ಪ್ರಕರಣದ ಹಿಂದೆ ಒಬ್ಬ ಶಾಸಕರ ಕೈವಾಡ ಇದೆ ಅಂಥೇಳಿ. ಯಾರು ಸರ್? ಯಾವ ಶಾಸಕನ ಕೈವಾಡ ಇದೆ? ನೋಡಿ, ನಿಶ್ಚಿತವಾಗಿ ನಮಗೆಲ್ಲ ರೀತಿಯ ಬೇರೆ ಬೇರೆ ರೀತಿಯ ಸಂಶಯ ಬರುವಂಥದ್ದು ದಾಖಲೆಗಳು ನಮಗೆ ಸಿಗ್ತಾ ಇದ್ದಾವೆ. ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಒಬ್ಬ ಶಾಸಕನೂ ಇದರ ಹಿಂದೆ, ಕೊಲೆಯ ಹಿಂದೆ ನಾನು ಹೇಳೋದು, ಇದು ಮುಚ್ಚಾಕುವಂಥ ತಂತ್ರಗಾರಿಕೆ ಅಲ್ಲ, ಕೊಲೆಯ ಹಿಂದೆ ವ್ಯವಸ್ಥಿತವಾಗಿ ಇದರ ಒಬ್ಬ ಕೈವಾಡಿದೆ. ಅದೂ ಕೂಡ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದು ಇದ್ದದ್ದ ಪರಿಣಾಮದಿಂದ ಅದು ಫಾಸ್ಟ್ ಟ್ರ್ಯಾಕ್ನೂ ಬರ್ತಾ ಇಲ್ಲ ಮತ್ತು ಅದಕ್ಕೆ ರಿಸಲ್ಟನ್ನು ಕೊಡ್ತಾ ಇಲ್ಲ ಅಂತನ್ನುವಂಥದ್ದು ಕೂಡ ಸಂಶಯ ಬರ್ತಾ ಇದೆ. ಹಾಗಾಗಿ ಆ ಶಾಸಕ ಮತ್ತು ಆ ಪ್ರಭಾವಿ ವ್ಯಕ್ತಿಗಳ ದಾಖಲೆಗಳನ್ನು ನಾನು ಕೋರ್ಟಿಗೆ ಒಪ್ಪಿಸ್ತೀನಿ, CBI ಕೊಟ್ಟರೆ CBIಗೆ ಒಪ್ಪಿಸ್ತೀನಿ ಅಂತನ್ನುವಂಥದ್ದು ಹೇಳ್ತೀನಿ. ಪ್ರಮುಖವಾಗಿ ಈ ವಿಚಾರವಾಗಿ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಹೇಳ್ತಾ ಇದ್ರಿ. ಎಷ್ಟು ದಿನಗಳ ಒಂದು ಗಡುವನ್ನು ಕೊಡ್ತೀರಿ ಸರ್ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ? ಒಂದು ವೇಳೆ ಈ ಪ್ರಕರಣವನ್ನು CBIಗೆ ವಹಿಸದೇ ಇದ್ದರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಶ್ರೀರಾಮ್ ಸೇನೆದು? ಇವತ್ತಿನಿಂದ 10 ದಿನದ ಒಳಗಡೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಫಾಸ್ಟ್ ಟ್ರ್ಯಾಕ್ ಮೂಲಕ ಇಮ್ಮಿಡಿಯೇಟ್ ಅದನ್ನು ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಇಲ್ಲ ಅಂದರೆ CBIಗೆ ಒಪ್ಪಿಸಿ. ಸೊ ಇವೆರಡೂ ಆಗಲಿಲ್ಲ ಅಂತಂದರೆ ನಾವು BVB ಕಾಲೇಜ್, ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ಯಾವ ಕಾಲೇಜಿನ ಆವರಣದಲ್ಲಿ ಹಾಡು ಹಗಲೇ ಕೊಲೆ ಆಗಿತ್ತೋ ಅದೇ ಕಾಲೇಜಿನಿಂದ ನ್ಯಾಯಾಲಯದವರೆಗೆ, ಕೋರ್ಟ್ವರೆಗೆ ಮೌನ ಮೆರವಣಿಗೆ ಸಾವಿರಾರು ಜನ ವಿದ್ಯಾರ್ಥಿನಿಯರು, ಅವರ ತಂದೆ ತಾಯಿ ಬಳಗ ಎಲ್ಲರನ್ನೂ ಕರ್ಕೊಂಡು ನ್ಯಾಯಾಲಯದವರೆಗೆ ಹೋಗಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತು. ಈ ನೇಹಾ ಹತ್ಯೆ ಪ್ರಕರಣದ ಹಿಂದೆ ಒಬ್ಬ ಪ್ರಭಾವಿ ಶಾಸಕನ ಕೈವಾಡ ಇದೆ. ಈ ಕುರಿತಂತೆ ಸೂಕ್ತವಾದಂಥ ತನಿಖೆ ಆಗಬೇಕು, ಈ ಪ್ರಕರಣವನ್ನು CBIಗೆ ವಹಿಸಬೇಕು, ಅಂದಾಗ ಮಾತ್ರ ಈ ತನಿಖೆ ಸರಾಗವಾಗಿ ಸಾಗುತ್ತೆ. ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಈ ತನಿಖೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಇದರ ವಿರುದ್ಧವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇದನ್ನು CBIಗೆ ವಹಿಸುವವರೆಗೂ ನಮ್ಮ ಹೋರಾಟ ನಿರಂತರ ಆಗಿರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇಡೀ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ನಡೆದು ಈಗ 9 ತಿಂಗಳು ಕಳೆಯಿತು. ಇದೇ ಒಂದು ಪ್ರಕರಣವನ್ನು ಈಗ CBIಗೆ ವಹಿಸಬೇಕು ಅಂತಕ್ಕಂಥ
ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈ ಪ್ರಕರಣ ನೇಹಾ ಹತ್ಯೆ ಪ್ರಕರಣವನ್ನು CBIಗೆ ವಹಿಸಬೇಕಂತ ಯಾಕೆ ಆಗ್ರಹ ಮಾಡ್ತಾ ಇದ್ರಿ ಸರ್? CBIಗೆ ಒಪ್ಪಿಸ್ಬೇಕು ಅಂತನ್ನುವಂಥ ನಮ್ಮ ಆಗ್ರಹ ಯಾಕೆ ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು 4 ತಿಂಗಳೊಳಗೆ ಇದನ್ನು ಫಾಸ್ಟ್ ಟ್ರ್ಯಾಕ್ ಮೂಲಕ ನಾವು ಬಗೆಹರಿಸ್ತೀವಿ, ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂಥವ್ರು 9 ತಿಂಗಳಾದರೂ ಕೂಡ ಫಾಸ್ಟ್ ಟ್ರ್ಯಾಕ್ ಇಲ್ಲ, ನ್ಯಾಯಾಧೀಶರ ನೇಮಕ ಇಲ್ಲ, ಮತ್ತು ಸರ್ಕಾರಿ ವಕೀಲರದ್ದು ನೇಮಕ ಇಲ್ಲ. ಹೀಗಾಗಿ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಇವರು ಕುತಂತ್ರ ತಂತ್ರಕ್ಕೆ ನಾವು CBIಗೆ ಆಗ್ರಹವನ್ನು ಮಾಡುವಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಸರಿ, ಒಂದು ಕಡೆ ಈ ಪ್ರಕರಣ ನಡೆದಂಥ ಬೆನ್ನಲ್ಲೇ ಸರ್ಕಾರ ತ್ವರಿತ ನ್ಯಾಯಾಲಯವನ್ನು ರಚನೆ ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ ಮಾಡ್ತೀವಿ, ಈ ಕೊಲೆಗೆ ಸೂಕ್ತವಾದಂಥ ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅಂತ ಹೇಳಿದರು. ಸರ್ಕಾರ ಯಾಕೋ ಒಂದು ಕಡೆ ಈ ಕೊಟ್ಟ ಮಾತನ್ನು ತಪ್ಪಂತ ಹೇಳ್ತಾರೆ ಸರ್? 100ಕ್ಕೆ 100 ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಮತ್ತೆ ಯಥಾ ಪ್ರಕಾರ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಕೊಲೆಗಡಕ ಒಬ್ಬ ಮುಸ್ಲಿಂ ಇದ್ದಾನೆ. ಸೊ ಅವನನ್ನು ಬಚಾವ್ ಮಾಡೋ ಸಲುವಾಗಿ ದೊಡ್ಡ ದೊಡ್ಡ ಪ್ರಭಾವಿಗಳು, ದೊಡ್ಡ ದೊಡ್ಡ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಒತ್ತಡವನ್ನು ತಂದು ಅದನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ. ಸೊ ಈ ತುಷ್ಟೀಕರಣ ಅಂತನ್ನುವಂಥದ್ದು ಕಾಂಗ್ರೆಸ್ಸಿನ ಹುಟ್ಟುಗುಣ ಆಗಿದೆ. ಅಧಿಕಾರಗೋಸ್ಕರ ಇವತ್ತು ಮುಸ್ಲಿಮರನ್ನು ಬಚಾವ್ ಮಾಡೋದು, ಪ್ರೋತ್ಸಾಹ ಕೊಡೋದು ಎಷ್ಟರ ಮಟ್ಟಿಗೆ ರೀ? ನಿಮ್ಮ ಹೆಣ್ಣು ಮಕ್ಕಳು, ಮನೆಯೊಳಗಿರುವಂಥ ಹೆಣ್ಣು ಮಕ್ಕಳನ್ನು ಈ ರೀತಿ ಕೊಂದರೆ ನೀವು ಇದನ್ನೇ ಮಾಡ್ತೀರಾ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಕಾಂಗ್ರೆಸ್ನವ್ರಿಗೆ? ಈ ರೀತಿ ಯಾರನ್ನು ನೀವು ಬಚಾವ್ ಮಾಡ್ತಾ ಇದ್ದಾರೆ? ನಿಮ್ಮ ಮುಸ್ಲಿಂ ಓಟಿಗೋಸ್ಕರ, ಅಧಿಕಾರಗೋಸ್ಕರ ಒಬ್ಬ ಅತ್ಯಂತ ಕ್ರೌರ್ಯವಾಗಿ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ಆದಂಥ ನೇಹಾ ಘಟನೆಯನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾರೆ. ನಿಮ್ಮ ನಾಲಿಗೆ ಒಂದಿದೆಯೋ ಎರಡಿದೆಯೋ? ನಿಮಗೆ ಹಾವಿನ ರೀತ ನೀವು ಬರೇ ಈ ರೀತಿ ಮಾತಾಡ್ಕೊಂಡು ಏನೋ ಆಶ್ವಾಸನೆ ಕೊಟ್ಟು ಹೋದ್ರೆ ನಡೆಯೋದಿಲ್ಲ. ಸೊ ನಾವು ಇದರ ವಿರುದ್ಧ ಹೋರಾಟ ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ರೀತಿಯ ನೀವು ಮಾಡ್ತಾ ಇರುವಂಥದ್ದು ದ್ರೋಹ ಮಾಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ನೀವು ದುರ್ಲಕ್ಷ್ಯ ಮಾಡಿದಿರಿ, ದ್ರೋಹ ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಒಂದು ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದ್ರಿ, ಈ ನೇಹಾ ಹತ್ಯೆ ಪ್ರಕರಣದ ಹಿಂದೆ ಒಬ್ಬ ಶಾಸಕರ ಕೈವಾಡ ಇದೆ ಅಂತ ಹೇಳಿ. ಯಾರು ಸರ್, ಯಾವ ಶಾಸಕನ ಕೈವಾಡ ಇದೆ? ನೋಡಿ, ನಿಶ್ಚಿತವಾಗಿ ನಮಗೆಲ್ಲ ರೀತಿಯ ಬೇರೆ ಬೇರೆ ರೀತಿಯ ಸಂಶಯ ಬರುವಂಥದ್ದು ದಾಖಲೆಗಳು ನಮಗೆ ಸಿಗ್ತಾ ಇದ್ದಾವೆ. ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಒಬ್ಬ ಶಾಸಕನೂ ಇದರ ಹಿಂದೆ, ಕೊಲೆಯ ಹಿಂದೆ ನಾನು ಹೇಳೋದು, ಇದು ಮುಚ್ಚಾಕುವಂಥ ತಂತ್ರಗಾರಿಕೆ ಅಲ್ಲ, ಕೊಲೆಯ ಹಿಂದೆ ವ್ಯವಸ್ಥಿತವಾಗಿ ಇದರ ಒಬ್ಬ ಕೈವಾಡಿದೆ. ಅದೂ ಕೂಡ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದು ಇದ್ದದ್ದ ಪರಿಣಾಮದಿಂದ ಅದು ಫಾಸ್ಟ್ ಟ್ರ್ಯಾಕ್ನೂ ಬರ್ತಾ ಇಲ್ಲ ಮತ್ತು ಅದಕ್ಕೆ ರಿಸಲ್ಟನ್ನು ಕೊಡ್ತಾ ಇಲ್ಲ ಅಂತನ್ನುವಂಥದ್ದು ಕೂಡ ಸಂಶಯ ಬರ್ತಾ ಇದೆ. ಹಾಗಾಗಿ ಆ ಶಾಸಕ ಮತ್ತು ಆ ಪ್ರಭಾವಿ ವ್ಯಕ್ತಿಗಳ ದಾಖಲೆಗಳನ್ನು ನಾನು ಕೋರ್ಟಿಗೆ ಒಪ್ಪಿಸ್ತೀನಿ, CBI ಕೊಟ್ಟರೆ CBIಗೆ ಒಪ್ಪಿಸ್ತೀನಿ ಅಂತನ್ನುವಂಥದ್ದು ಹೇಳ್ತೀನಿ. ಪ್ರಮುಖವಾಗಿ ಈ ವಿಚಾರವಾಗಿ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಹೇಳ್ತಾ ಇದ್ರಿ. ಎಷ್ಟು ದಿನಗಳ ಒಂದು ಗಡುವನ್ನು ಕೊಡ್ತೀರಿ ಸರ್ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ? ಒಂದು ವೇಳೆ ಈ ಪ್ರಕರಣವನ್ನು CBIಗೆ ವಹಿಸದೇ ಇದ್ದರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಶ್ರೀರಾಮ್ ಸೇನೆದು? ಇವತ್ತಿನಿಂದ 10 ದಿನದ ಒಳಗಡೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಫಾಸ್ಟ್ ಟ್ರ್ಯಾಕ್ ಮೂಲಕ ಇಮ್ಮಿಡಿಯೇಟ್ ಅದನ್ನು ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಇಲ್ಲ ಅಂದರೆ CBIಗೆ ಒಪ್ಪಿಸಿ. ಸೊ ಇವೆರಡೂ ಆಗಲಿಲ್ಲ ಅಂತಂದರೆ ನಾವು BVB ಕಾಲೇಜ್, ಹುಬ್ಬಳ್ಳಿಯ BVB ಕಾಲೇಜ್ನಲ್ಲಿ ಯಾವ ಕಾಲೇಜಿನ ಆವರಣದಲ್ಲಿ ಹಾಡು ಹಗಲೇ ಕೊಲೆ ಆಗಿತ್ತೋ ಅದೇ ಕಾಲೇಜಿನಿಂದ ನ್ಯಾಯಾಲಯದವರೆಗೆ, ಕೋರ್ಟ್ವರೆಗೆ ಮೌನ ಮೆರವಣಿಗೆ ಸಾವಿರಾರು ಜನ ವಿದ್ಯಾರ್ಥಿನಿಯರು, ಅವರ ತಂದೆ ತಾಯಿ ಬಳಗ ಎಲ್ಲರನ್ನೂ ಕರ್ಕೊಂಡು ನ್ಯಾಯಾಲಯದವರೆಗೆ ಹೋಗಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತು. ಈ ನೇಹಾ ಹತ್ಯೆ ಪ್ರಕರಣದ ಹಿಂದೆ ಒಬ್ಬ ಪ್ರಭಾವಿ ಶಾಸಕನ ಕೈವಾಡ ಇದೆ. ಈ ಕುರಿತಂತೆ ಸೂಕ್ತವಾದಂಥ ತನಿಖೆ ಆಗಬೇಕು, ಈ ಪ್ರಕರಣವನ್ನು CBIಗೆ ವಹಿಸಬೇಕು, ಅಂದಾಗ ಮಾತ್ರ ಈ ತನಿಖೆ ಸರಾಗವಾಗಿ ಸಾಗುತ್ತೆ. ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಈ ತನಿಖೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಇದರ ವಿರುದ್ಧವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇದನ್ನು CBIಗೆ ವಹಿಸುವವರೆಗೂ ನಮ್ಮ ಹೋರಾಟ ನಿರಂತರ ಆಗಿರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.